ಮೈಯೆಲ್ಲ ಯಾವಾಗಲೂ ಭಾರ ಅಂತ ಅನಿಸ್ತಾ ಇರುತ್ತೆ. ಹಾಗೆ ನಿದ್ದೆ ಮಾಡಿ ಎದುರು ಕೂಡ ಫ್ರೆಶ್ನೆಸ್ ಇರೋದಿಲ್ಲ. ಯಾವಾಗಲೂ ಮಲ್ಕೋಬೇಕು ಅಥವಾ ರೆಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಫ್ರೆಶ್ನೆಸ್ ಇರೋದಿಲ್ಲ, ಆ್ಯಕ್ಟಿವ್ ಆಗಿ ಇರೋದಕ್ಕಾಗ್ತಾ ಇಲ್ಲ, ಏನು ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಹಾಗೆ ಹಸಿವು ಕೂಡ ಕಡಿಮೆ ಆಗಿದೆ ಅಂತೆಲ್ಲ ಹೇಳಿದ್ರೆ ಇದು ಹೈಪೋಥೈರಾಯ್ಡಿಸಮ್ ಅಲ್ಲಿ ಬರುವಂಥ ಕೆಲವೊಂದು ಲಕ್ಷಣಗಳು. ಇವುಗಳ ಜೊತೆಗೆ ಮತ್ತಷ್ಟು ಹಲವಾರು ಲಕ್ಷಣಗಳಿರುತ್ತೆ. ಮುಖ್ಯವಾಗಿ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ, ತೂಕ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಏನು ಹೆಚ್ಚಿಗೆ ಮಾಡ್ಕೋಬೇಕಂತ ಟ್ರೈ ಮಾಡ್ದೇನೆ ಆಹಾರದಲ್ಲಿ ಸ್ವಲ್ಪ ಹೆಚ್ಚಿಗೆ ತಿನ್ನೋದಾಗ್ಲಿ ಅಥವಾ ಏನಾದರೂ ಚೇಂಜಸ್ ಮಾಡ್ದೇನೆ ಹಾಗೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ತಲೆ ಕೂದಲು ಕೂಡ ಉದುರ್ತಾ ಇರುತ್ತೆ. ಹಾಗೇನೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಕೂಡ ಇರ್ಬೋದು. ಕೆಲವರಿಗೆ ಮಲಬದ್ಧತೆ ತೊಂದರೆ ಕೂಡ ಆಗ್ತಾ ಇರುತ್ತೆ. ಹಾಗೆ ಹಸು ಸರಿಗೆ ಆಗೋದಿಲ್ಲ, ಬ್ಲೋಟಿಂಗ್ ಆಗೋದು, ಗ್ಯಾಸ್ ತೊಂದರೆ ಆಗೋದು, ಸ್ಕಿನ್ ಎಲ್ಲ ತುಂಬ ಡ್ರೈ ಆಗೋದು, ಈ ಥರದ ಕಂಡೀಷನ್ಸ್, ಈ ಥರದ ಸಿಂಪ್ಟಮ್ಸ್ಗಳು ಕೂಡ ಹೈಪೋಥೈರಾಯ್ಡಿಸಮ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ನಿಮಗೆ ಆಗ್ತಾ ಇದೆ, ಇದರಲ್ಲಿ ಯಾವುದಾದ್ರೂ ಒಂದು 3 ಇಂದ 4 ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಹೇಳಿದಾಗ ಮೊದಲಿಗೆ ಹೈಪೋಥೈರಾಯ್ಡಿಸಮ್ ಅನ್ನು ರೂಲ್ ಔಟ್ ಮಾಡ್ಕೋಬೇಕು. ಸೊ ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ನನಗೆ ಹೈಪೋಥೈರಾಯ್ಡಿಸಮ್ ಇದೆಯಾ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ಹೇಳಿದ್ರೆ ಸಿಂಪಲ್ ಆಗಿ ಒಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ, ಥೈರಾಯ್ಡ್ ಪ್ರೊಫೈಲ್ ಅಂತ ಹೇಳಿ. ಥೈರಾಯ್ಡ್ ಹಾರ್ಮೋನ್ಸ್ ಅಲ್ಲಿ 2 ತರ ಇರುತ್ತೆ, T3 ಮತ್ತೆ T4 ಅಂತ ಹೇಳಿ. ಹಾಗೆ ಥೈರಾಯ್ಡ್ ಹಾರ್ಮೋನ್ನ ಉತ್ಪತ್ತಿಯನ್ನ ಸ್ಟಿಮ್ಯುಲೇಟ್ ಮಾಡುವಂತ ಒಂದು ಹಾರ್ಮೋನ್ ಬ್ರೈನ್ ಅಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳಿ ಇರುತ್ತೆ. ಆ ಗ್ಲ್ಯಾಂಡ್ ಇಂದ ಬರುವಂತ ಹಾರ್ಮೋನ್ TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇರುತ್ತೆ. ಸೊ ಇದು 3 ಟೆಸ್ಟ್ಗಳು ನಿಮಗೆ ಥೈರಾಯ್ಡ್ ಪ್ರೊಫೈಲ್ ಅಲ್ಲಿ ಬರುತ್ತೆ. ಸೊ ಈ 3 T3, T4 ಮತ್ತೆ TSH ಅನ್ನ ನೀವು ಟೆಸ್ಟ್ ಮಾಡಿಸ್ಕೊಂಡ್ರೆ TSH ಲೆವೆಲ್ಸು ನಾರ್ಮಲ್ಗಿಂತ ಜಾಸ್ತಿ ಇದೆ ಅಂತೇಳಿ ಹೇಳಿದಾಗ ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಇದು ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಹಂಗಂದ್ರೆ ಯಾವಾಗ ನಮಗೆ ಥೈರಾಯ್ಡ್ ಹಾರ್ಮೋನಿನ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಅಥವಾ ಬಾಡಿಗೆ ಬೇಕಾಗಿರುವಷ್ಟು ಸೆಕ್ರೀಟ್ ಆದಾಗ ಅಥವಾ ಜಾಸ್ತಿ ಏನಾದರೂ ಆಗ್ತಾ ಇದೆ ಅಂತೇಳಿ ಹೇಳಿದಾಗ ಥೈರಾಯ್ಡ್ ಗ್ರಂಥಿ ಏನ್ ಮಾಡುತ್ತೆ, ಬ್ರೈನ್ಗೆ ಸಿಗ್ನಲ್ ಅನ್ನ ಕೊಡುತ್ತೆ. ಸೊ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿ. ಸೊ ಅದೇ ರೀತಿ ಹಾರ್ಮೋನ್ ಸೆಕ್ರೇಷನ್ ಏನಾದರೂ ಕಡಿಮೆ ಆಯಿತು ಅಂತ ಅಂದಾಗ ಸ್ಟಿಮ್ಯುಲೇಷನ್ ಬೇಕಿದೆ, ನನಗೆ ಸಾಕಾಗ್ತಾ ಇಲ್ಲ, ಇನ್ನೂ ಜಾಸ್ತಿ ಮಾಡು ಅಂತ ಹೇಳಿ ಸಿಗ್ನಲ್ ಅನ್ನ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನ ನೆಗೆಟಿವ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಥೈರಾಯ್ಡ್ ಹಾರ್ಮೋನ್ ಯಾವಾಗ ಲೆವೆಲ್ಸ್ ಕಡಿಮೆ ಆಗುತ್ತೆ ಅವಾಗ TSH ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಕಂಡೀಷನ್ ಅನ್ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಹೇಳ್ತೀವಿ. ಸಾಮಾನ್ಯವಾಗಿ 4.2 ಅಥವಾ 4.5 ಗಿಂತ ಜಾಸ್ತಿ TSH ಇದೆ ಅಂತೇಳಿ ಹೇಳಿದಾಗ ಅದನ್ನ ಜನರಲಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಸೊ ಇನ್ನು ಕೆಲವರಿಗೆ ಎಲ್ಲ ಪ್ಯಾರಾಮೀಟರ್ಸ್, ಈಗ T3 ಅಥವಾ T4 ಎರಡೂ ಕೂಡ ನಾರ್ಮಲ್ ಇದ್ದು TSH ಒಂದೇ ಜಾಸ್ತಿ ಇದೆ ಅಂತ ಅಂದ್ರೂ ಕೂಡ ಅದನ್ನ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಹೈಪೋಥೈರಾಯ್ಡಿಸಮ್ ಅಂತಾನೆ ಮೇಜರ್ ಆಗಿ ಹೇಳ್ಬೋದು. ಬಟ್ ಎಲ್ಲರಲ್ಲೂ ಹಿಂಗೆ ಇರ್ಬೇಕಂತೇನಿಲ್ಲ. ಕೆಲವರಿಗೆ ಬರೀ TSH ಜಾಸ್ತಿ ಇರುತ್ತೆ, ಕೆಲವರಿಗೆ T3, T4 ಕಡಿಮೆ ಇದ್ಬಿಟ್ಟು TSH ಜಾಸ್ತಿ ಇರುತ್ತೆ, ಅಥವಾ T3 ಒಂದೇ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ T4 ಒಂದೇ ಇಂಬ್ಯಾಲೆನ್ಸ್ ಆಗಿರ್ಬೋದು. ಸೊ ಯಾವುದೇ 3 ಟೆಸ್ಟ್ಗಳಲ್ಲಿ ಯಾವುದೇ ಒಂದು ಇಂಬ್ಯಾಲೆನ್ಸ್ ಬಂದರೂ ಕೂಡ ಅದನ್ನ ಥೈರಾಯ್ಡ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳ್ತೀವಿ. ಅದರಲ್ಲೂ T3 ಅಥವಾ T4 ಲೆವೆಲ್ಸ್ ಕಡಿಮೆ ಇದ್ದು TSH ಲೆವೆಲ್ಸ್ ಜಾಸ್ತಿ ಇದೆ ಅಂತ ಅಂದಾಗ ಅದನ್ನ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿ ಹೇಳ್ತೀವಿ. ಸೊ ಈಗ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಬಗ್ಗೆ ಗೊತ್ತಾಯ್ತು, ಹಾಗೆ ಅದನ್ನ ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಯ್ತು. ಔಷಧಿ ಏನಾದರೂ ಸ್ಟಾರ್ಟ್ ಮಾಡಬೇಕಾ? ಸಾಮಾನ್ಯವಾಗಿ ಹೈಪೋಥೈರಾಯ್ಡಿಸಮ್ಗೆ ಥೈರಾಯ್ಡ್ ಹಾರ್ಮೋನಿನ ಸಪ್ಲಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಕೆಲವೊಂದು ಫಿಕ್ಸ್ಡ್ ಡೋಸೇಜ್ ಅಲ್ಲಿ. ಬಟ್ ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಫಸ್ಟ್ ಟೈಮ್ ನೀವು ಚೆಕ್ ಮಾಡಿಸ್ಕೊಂಡಾಗ ಏನಾದರೂ ಒಂದು ಸತಿಗೆ ಅಥವಾ ಫಸ್ಟ್ ಟೈಮ್ ಲೆವೆಲ್ಸ್ ಏನಾದರೂ ವ್ಯತ್ಯಾಸ ಬಂದಿದೆ ಅಂದ ತಕ್ಷಣನೇ ಇಮಿಡಿಯೇಟ್ ಆಗಿ ಮೆಡಿಸಿನ್ಸ್ ಅನ್ನ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು 15 ದಿನ ಅಥವಾ ಒಂದು ತಿಂಗಳವರೆಗೂ ವೆಯ್ಟ್ ಮಾಡಿಬಿಟ್ಟು ನಂತರ ಮತ್ತೆ ಇನ್ನೊಂದ್ಸಲ ಟೆಸ್ಟ್ ಅನ್ನ ರಿಪೀಟ್ ಮಾಡಿ ಅವಾಗೂ ಕೂಡ ವ್ಯತ್ಯಾಸ ಇದೆ ಅಂತೇಳಿ ಹೇಳಿದಾಗ ಆಮೇಲೆ ಮೆಡಿಕೇಶನ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಟ್ ಮೆಡಿಕೇಶನ್ಸ್ ಇಲ್ಲದೇನೆ ಯಾವುದೇ ಮಾತ್ರೆಗಳನ್ನ ತಗೊಂಡೇನೆ ಹೈಪೋಥೈರಾಯ್ಡಿಸಮ್ನ ನಾವು ಸರಿ ಮಾಡಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಅಂತ ಹೇಳ್ಬೋದು. ಕೆಲವೊಂದು ಕೇಸಸಲ್ಲಿ ಹೈಪೋಥೈರಾಯ್ಡಿಸಮ್ ಅಂತೇಳಿ ಹೇಳೋದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ನಮ್ಮ ಆಹಾರ ಪದ್ಧತಿ ನಾವು ಏನು ಫಾಲೋ ಮಾಡ್ತೀವಿ, ಜೀವನ ಶೈಲಿ ಏನು ಫಾಲೋ ಮಾಡ್ತೀವಿ, ಅದರ ಒಂದು ವ್ಯತ್ಯಾಸದಿಂದಾಗಿ ಉಂಟಾಗುವಂಥ ಒಂದು ಸಮಸ್ಯೆ ಇದು. ಸೊ ಅದನ್ನು ನಾವು ಸರಿ ಮಾಡಿಕೊಂಡ್ರೆ ನಮಗೆ ಹೈಪೋಥೈರಾಯ್ಡಿಸಮ್ ಕೂಡ ಸರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ಸತಿ ಈ ಹೈಪೋಥೈರಾಯ್ಡಿಸಮ್ ಏನಿದೆ ಇದು ಆಟೋ ಇಮ್ಯೂನ್ ಕೂಡ ಇರುತ್ತೆ. ಆಟೋ ಇಮ್ಯೂನ್ ಅಂತೇಳಿ ಹೇಳಿದ್ರೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದ ವಿರುದ್ಧನೇ ಹೋರಾಡೋದು. ಸೊ ಇದು ಯಾವಾಗ ಇಮ್ಯೂನ್ ಸಿಸ್ಟಮ್ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನ ಅಟ್ಯಾಕ್ ಮಾಡುತ್ತೆ ಅವಾಗ ಅದೇನಾದ್ರು ಹೈಪೋಥೈರಾಯ್ಡಿಸಮ್ ಆಯಿತು ಈ ರೀತಿ ಅಂತಂದ್ರೆ ಅದನ್ನ ಹ್ಯಾಶಿಮೋಟೋಸ್ ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಹೈಪೋಥೈರಾಯ್ಡಿಸಮ್ ಅಲ್ಲಿ ಬರುವಂಥದ್ದು. ಸೊ ಅದು ಸ್ವಲ್ಪ ರೇರ್ ಕೇಸಸ್, ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ಅಲ್ಲಿ ಅದು ಲೈಫ್ ಸ್ಟೈಲ್ ಕಂಡೀಷನ್ ಇರುತ್ತೆ. ಅಂಡ್ ಮೇಜರ್ ಕಾಸ್ ಒಂದು ರೀಸನ್ ಏನು ಅಂತೇಳಿ ಹೇಳಿದ್ರೆ ಸ್ಟ್ರೆಸ್. ಸೊ ತುಂಬಾನೇ ಒತ್ತಡ ಇದೆ, ಮಾನಸಿಕ ಒತ್ತಡ ಅಥವಾ ಫ್ಯಾಮಿಲಿ ಟೆನ್ಷನ್ಸ್ ಇರ್ಬೋದು. ಸೊ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ತುಂಬಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಹಾಗೆ ಲೇಜಿ ಇರುವಂಥ ಪೀಪಲ್ ಅಲ್ಲಿ ಯಾರು ತುಂಬಾ ಸೋಮಾರಿತನ ಇರ್ತಾರೆ ಅಥವಾ ಆಕ್ಟಿವಿಟಿ ಇರೋದಿಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇರೋದಿಲ್ಲ, ಮತ್ತೆ ಅನ್ಹೆಲ್ದಿ ಫುಡ್ ಮತ್ತೆ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ, ಅಂಥವರಲ್ಲೇ ನಾವು ಹೈಪೋಥೈರಾಯ್ಡಿಸಮ್ ಅಂತ ನೋಡೋದು. ಮಹಿಳೆಯರಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಂತ ಮೇಲ್ಸ್ ಅಲ್ಲಿ ಇರಬಾರ್ದು ಅಂತೇನಿಲ್ಲ, ಪುರುಷರಲ್ಲಿ ಕೂಡ ಇರುತ್ತೆ. ಬಟ್ ಪರ್ಸೆಂಟೇಜ್ ನೋಡಿದ್ರೆ ಮಹಿಳೆಯರಲ್ಲೇ ಹೆಚ್ಚು. ಸೊ
ಈ ಹೈಪೋಥೈರಾಯ್ಡಿಸಮ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಮೆಡಿಸಿನ್ಸ್ ಇಲ್ಲದೇನೆ ಅಂತೇಳಿ ಹೇಳಿದ್ರೆ ಸಿಂಪಲ್ ಆಗಿ ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿ. ಮೊದಲನೇದು ಒಳ್ಳೆ ಆಹಾರವನ್ನು ತಗೊಳ್ಳುವಂಥದ್ದು, ಹೆಲ್ದಿ ಇರೋದು, ಜಂಕ್ ಫುಡ್, ಪ್ರೊಸೆಸ್ ಫುಡ್ಗಳನ್ನೆಲ್ಲ ಬಿಟ್ಬಿಟ್ಟು, ಎಣ್ಣೆ ಪದಾರ್ಥಗಳನ್ನೆಲ್ಲ ಬಿಟ್ಬಿಟ್ಟು ಆದಷ್ಟು ಸಾತ್ವಿಕ ಆಹಾರ ಅಂತ ಏನು ಹೇಳ್ತೀವಿ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಫ್ರೆಶ್ ಫುಡ್ ಇರುವಂಥದ್ದು, ಹಾಗೆ ಬಿಸಿ ಇರುವಂಥ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ಹಾಗೆಯೇ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಅತಿಯಾಗಿ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಸ್ಪೆಷಲಿ ಥೈರಾಯ್ಡ್ ಇರುವಂಥವ್ರು, ಹೈಪೋಥೈರಾಯ್ಡಿಸಮ್ ಇರುವಂಥವ್ರು ಸ್ಟ್ರಿಕ್ಟಾಗಿ ಹೂಕೋಸು, ಎಲೆಕೋಸು ಮತ್ತು ಸೋಯಾಬೀನ್ ಅಂತ ಏನು ಬರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಇವನ್ನ ಗಾಯ್ಟ್ರೋಜೆನಿಕ್ ಫುಡ್ ಅಂತ ಹೇಳಿ ಹೇಳ್ತೇವೆ. ಸೊ ಅದ್ರ ಥೈರಾಯ್ಡ್ ಇರೋರಿಗೆ ಸೂಕ್ತ ಅಲ್ಲ. ಸೊ ಇವುಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಪ್ರೊಸೆಸ್ಡ್ ಫುಡ್ ಇರ್ಬೋದು ಅಥವಾ ಶುಗರಿ ಡ್ರಿಂಕ್ಸ್ ಇರ್ಬೋದು, ಸೊ ಅದನ್ನು ಕೂಡ ಎಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಆದಷ್ಟು ಹೆಲ್ದಿ ಫುಡ್ಡನ್ನು ಫಾಲೋ ಮಾಡೋದು ಒಳ್ಳೆಯದು. ಎರಡನೇದು ಎಕ್ಸಸೈಸ್ ಇನ್ಕ್ಲೂಡ್ ಮಾಡ್ಬೋದು. ಪ್ರತಿನಿತ್ಯ 1 ಅವರ್ವರೆಗೂ ಅಥವಾ ಒಂದು 45 ನಿಮಿಷದವರೆಗೂ ಎಕ್ಸಸೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಕ್ಸಸೈಸ್ ಮಾಡಿದಷ್ಟು ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಏನಿದೆ ಅದು ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೀವು ಪ್ರತಿನಿತ್ಯ ಇನ್ಕ್ಲೂಡ್ ಮಾಡ್ಕೊತಾ ಬಂದರೆ ಬಹಳಷ್ಟು ಚೇಂಜಸನ್ನು ನೋಡ್ಬೋದು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾವುದೇ ರೀತಿಯಾದಂಥ ಸ್ಟ್ರೆಸ್ ಇರ್ಬೋದು, ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಿಲ್ಲದೇ ಡೆಫಿನೆಟ್ಲಿ ನೀವು ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಯೋಗಾಸನ ಮಾಡಿ, ಪ್ರಾಣಾಯಾಮಸ್ ಮಾಡಿ, ಹಾಗೆ ಮೆಡಿಟೇಷನ್ಸನ್ನು ಮಾಡ್ಬೋದು, ಡೀಪ್ ಬ್ರೀದಿಂಗ್ಸನ್ನು ಮಾಡ್ಬೋದು. ಹಾಗೆ ಸ್ವಲ್ಪ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಹಾಗೆ ನಿಮ್ಮದೇ ಒಂದು ಯಾವುದು ನಿಮಗೆ ಖುಷಿ ಕೊಡುತ್ತೆ ಅಂಥದ್ದು ಒಂದು ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಾಗಲಿ, ಈ ಥರದ ಒಂದು ಮೆಷರ್ಸಿಂದ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೂರನೇದು ಬ್ರೆಜಿಲ್ ನಟ್ಸ್ ಅಂತ ಹೇಳಿ ಬರುತ್ತೆ. ಒಂದು ಅಳಸಿನ ಬೀಜದ ಸೈಜಲ್ಲಿ ಇರುತ್ತೆ ಅದು. ಸೊ ಇದನ್ನು 1 ಅಥವಾ ಮ್ಯಾಕ್ಸಿಮಮ್ 2 ಬ್ರೆಜಿಲ್ ನಟ್ಸ್ಗಳನ್ನು ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಅದನ್ನು ತಿನ್ನಬೇಕು. ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡ್ಕೊತ ಬಂದ್ರಿ ಅಂದರೆ ಹೈಪೋಥೈರಾಯ್ಡಿಸಮ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ 4ನೇದು ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳಿ ಬರುತ್ತೆ. ಪ್ರಾಣಾಯಾಮಗಳಲ್ಲಿ ಹಲವಾರು ಟೈಪ್ಸ್ ಇದೆ. ಅದರಲ್ಲಿ ಉಜ್ಜಾಯಿ ಪ್ರಾಣಾಯಾಮ ಅನ್ನೋದು ಕೂಡ ಒಂದು ಪ್ರಾಣಾಯಾಮದಲ್ಲಿ ಒಂದು ವಿಧಾನ. ಸೊ ಈ ಉಜ್ಜಾಯಿ ಪ್ರಾಣಾಯಾಮ ಅಂತ ಏನು ಬರುತ್ತೆ, ಇದನ್ನು ಪ್ರತಿನಿತ್ಯ ನೀವು ಒಂದು 2 ರಿಂದ 3 ನಿಮಿಷ ಬೆಳಗ್ಗೆ ಒಂದ್ಸಲ ಆ್ಯಂಡ್ ಸಾಯಂಕಾಲ ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು. ಎಷ್ಟೊಂದು ಕಂಡೀಷನ್ಸಲ್ಲಿ ನಾವು ಏನು ಮೆಡಿಸಿನ್ಸ್ ಏನು ಕೊಡೋದೇನೆ ಬರೀ ಉಜ್ಜಾಯಿ ಪ್ರಾಣಾಯಾಮ ಮಾಡ್ಕೊತಾನೆ ಹೈಪೋಥೈರಾಯ್ಡಿಸಮ್ನ ರಿವರ್ಸ್ ಮಾಡ್ಕೊಂಡಿರೋರು ಬಹಳಷ್ಟು ಚೆನ್ನಾಗಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ರೋಲ್. ಇದು ಉಜ್ಜಾಯಿ ಪ್ರಾಣಾಯಾಮ ಏನಿದೆ ತುಂಬಾ ಒಂದು ಎಫೆಕ್ಟಿವ್ ಆಗಿ ಇರುವಂಥದ್ದು ಥೈರಾಯ್ಡ್ಗೆ. ಸೊ ಈ ಉಜ್ಜಾಯಿ ಪ್ರಾಣಾಯಾಮನ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ 5ನೇದು ಪ್ರತಿನಿತ್ಯ ಮೂಗಲ್ಲಿ 2 ಡ್ರಾಪ್ ಅಷ್ಟು ತುಪ್ಪವನ್ನು ಹಾಕೊಳ್ಳೋದು. ಸೊ ಹಸುವಿನ ತುಪ್ಪ ಏನಿರುತ್ತೆ ಲೈಟಾಗಿ ಅದನ್ನು ಬಿಸಿ ಮಾಡಿಬಿಟ್ಟು 2 ಡ್ರಾಪ್, ಬಲಗಡೆಗೆ 2 ಡ್ರಾಪ್ ಆ್ಯಂಡ್ ಎಡಗಡೆಗೆ 2 ಡ್ರಾಪ್ ಮೂಗಲ್ಲಿ ರಾತ್ರಿ ಮಲ್ಗೋವಾಗ ನೀವು ಹಾಕೊಂಡ್ಬಿಟ್ಟು ಮಲ್ಕೊಂಡ್ರೆ ಇದರಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಮೇಜರ್ ಆಗಿ ನೀವು 5 ಚೇಂಜಸನ್ನು ಹಾಗೆ 5 ಮೆಷರ್ಸನ್ನು ನೀವು ಫಾಲೋ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದರೆ ಕ್ರಮೇಣವಾಗಿ ನಿಮ್ಮ ಥೈರಾಯ್ಡ್ ಲೆವೆಲ್ಸ್ ಏನಿದೆ ಅದು ನಾರ್ಮಲ್ ಆಗ್ತಾ ಬರುತ್ತೆ. ತುಂಬಾ ಜಾಸ್ತಿ ಹೈ ಲೆವೆಲ್ಸಲ್ಲಿ ಇದೆ ಅಂತೇಳಿ ಹೇಳಿದಾಗ ಅಲ್ಲಿ ಮೆಡಿಕೇಷನ್ಸ್ಗಳ ಅವಶ್ಯಕತೆ ಇರುತ್ತೆ. ಆಯುರ್ವೇದನಲ್ಲೂ ಕೂಡ ಹಲವಾರು ಮೆಡಿಸಿನ್ಸ್ಗಳಿದೆ ಥೈರಾಯ್ಡ್ಗೆ ಸಂಬಂಧಪಟ್ಟಂಥದ್ದು. ಸೊ ಆಯುರ್ವೇದ ಮೆಡಿಸಿನ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಯಾವುದು ಸೂಕ್ತ ಇರುತ್ತೆ ಅಂಥದ್ದು ಮೆಡಿಸಿನ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಇವನ್ನೆಲ್ಲ ನೀವು ಮಾಡ್ತಾ ಬಂದರೆ ಬೇಗನೆ ರಿಕವರಿ ಸಾಧ್ಯ ಆಗುತ್ತೆ. ಇನ್ನು ಮೈಲ್ಡ್ ಅಷ್ಟೇ ಇದೆ, ಬಾರ್ಡರ್ ಲೈನಲ್ಲಿ ಇದೆ ಅಂತೇಳಿ ಹೇಳೋರು ಮೆಡಿಸಿನ್ಸ್ ಇಲ್ಲದೇ ಇವುಗಳನ್ನು ಫಾಲೋ ಮಾಡ್ಕೊತಾ ರಿವರ್ಸ್ ಮಾಡ್ಕೋಬಹುದು. ಹಾಗೆ ಇದ್ರ ಜೊತೆಗೆ ವೆಯ್ಟ್ ಗೇನ್ ಜಾಸ್ತಿ ಆಗಿದೆ ಅಂತೇಳಿ ಹೇಳಿದ್ರೆ ವೆಯ್ಟ್ ಲಾಸ್ ಬಗ್ಗೆ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಇರೋದ್ರಿಂದ ವೆಯ್ಟ್ ಗೇನ್ ತುಂಬ ಆಗ್ತಾನೆ ಇರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಏನು ವೆಯ್ಟ್ ಗೇನ್ ಆಗಿರುತ್ತೆ ಆಲ್ರೆಡಿ ಅದನ್ನು ಕೂಡ ನೀವು ಲಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಸೊ ಇದಿಷ್ಟು ಹೈಪೋಥೈರಾಯ್ಡಿಸಮ್ ಬಗ್ಗೆ ಇದ್ದಂತಹ ಮಾಹಿತಿ. ಎಷ್ಟೊಂದು ಜನಕ್ಕೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಬಹಳಷ್ಟು ಜನ ನಾವು ಇದನ್ನು ಮಹಿಳೆಯರಲ್ಲೇ ಹೆಚ್ಚಾಗಿ ನೋಡ್ತೀವಿ. ಸೊ ಇದನ್ನು ಎಲ್ಲ ಮಹಿಳೆಯರಿಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ.